ಬಾಂಧವ್ಯ ಅನ್ನುವುದು ಯಾವುದೇ ಆಗಲಿ ನನ್ನದು ಅಂದುಕೊಂಡರೆ ಜವಾಬ್ದಾರಿಯಾಗುತ್ತದೆ, ನನಗೇಕೆ ಅಂದುಕೊಂಡರೆ ಭಾರವಾಗುತ್ತದೆ, ನನ್ನದಲ್ಲ ಅಂದುಕೊಂಡರೆ ಮರೆಯಾಗುತ್ತದೆ. ಜೀವನ ಅನ್ನುವುದು ಬಹಳ ವಿಚಿತ್ರವಾಗಿರುವುದು. ನಾವು ಏನು ಅಂದುಕೊಳ್ಳುವೆವೋ ಅದು ಆಗುವುದೇ ಇಲ್ಲವೆಂದು ಅನಿಸುತ್ತದೆ. ಅದು ಬೇರೆ ಏನೋ ಆಗಿರುತ್ತದೆ. ಇದು ನಿರೀಕ್ಷೆಯ ಪರಿಣಾಮವಷ್ಟೇ. ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನಲ್ಲಿ ನೀನೇ ಸಮಾಧಾನ ಹೇಳಿಕೊ. ಏಕೆಂದರೆ ನಿನ್ನ ಕಷ್ಟ ನೋಡಿ ನಗುವವರೇ ಹೊರತು ಸಹಾಯಕ್ಕೆ ಬರುವವರು ಯಾರೂ ಇರುವುದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೀತಿ ಇರುತ್ತದೆ, ಆದರೆ ಪ್ರೀತಿಸಿದವರು ಮಾತ್ರ ಇತರರ ಜೀವನದಲ್ಲಿ ಇರುತ್ತಾರೆ. ನಮ್ಮ ಸುತ್ತಲೂ ಎಷ್ಟೇ ಜನರಿರಲಿ, ನಮ್ಮ ಆಲೋಚನೆಗಳು ಮಾತ್ರ ನಮಗೆ ಇಷ್ಟವಾದವರ ಸುತ್ತಲೂ ತಿರುಗುತ್ತಿರುತ್ತವೆ. ಏಕೆಂದರೆ ಅವರಿರುವ ಸ್ಥಾನ ನಮ್ಮ ಮನಸ್ಸಲ್ಲಿ. ಆದ್ದರಿಂದ ಜೀವನ ಹೇಗೆ ಬದಲಾದರೂ ನಿಜವಾಗಿಯೂ ಇಷ್ಟಪಟ್ಟವರ ಮೇಲೆ ಪ್ರೀತಿ ಮಾತ್ರ ಬದಲಾಗದು. ಒಂದು ವೇಳೆ ಅದು ಬದಲಾದರೆ ಅದು ಪ್ರೇಮ ಆಗಿರಲಿಲ್ಲ. ಜೀವನದಲ್ಲಿ ಒಳ್ಳೆಯ ದಿನಗಳನ್ನು ನೋಡಬೇಕೆಂದರೆ ಕೆಲವು ಕೆಟ್ಟ ದಿನಗಳನ್ನು ತಪ್ಪದೇ ದಾಟಬೇಕು. ನಿಮ್ಮನ್ನು ತುಳಿಯುವವರ ಮಧ್ಯೆ ಹೇಗೆ ಬೆಳೆಯಬೇಕು? ಈ ಸಮಾಜದಲ್ಲಿ ಯಾರಾದರೂ ಬೆಳೆಯುತ್ತಿರುವರು ಎಂದರೆ ತುಳಿಯಲು ಕೆಲವರು ಕಾಯುತ್ತಿರುವರು, ಅದನ್ನೇ ಕಾಯಕವನ್ನಾಗಿಸಿ ಕೊಂಡಿರುವರು. ಆದರೂ ನೀವು ಧೃತಿಗೆಡದೆ ನಿಮ್ಮ ಬೆಳವಣಿಗೆಯನ್ನು ಮುಂದುವರಿಸಿ. ಹೇಗಾದರೆ ಒಂದು ಹುಲ್ಲು ಕಡ್ಡಿ ತನ್ನನ್ನು ಎಷ್ಟೇ ತುಳಿದರೂ ಮತ್ತೆ ಬೆಳೆಯುತ್ತಲೇ ಇರುತ್ತದೆಯೋ ಹಾಗೆ ಯಾವುದನ್ನು ನೀವು ಸಾಧಿಸಲು ಹೊರಟಿರುವಿರೋ ಅದನ್ನು ಮನಸ್ಸಲ್ಲಿ ಅಚಲವಾಗಿಸಿ ಬೆಳೆಯುವತ್ತ ಮುಂದುವರಿಯಿರಿ. ಬೆಳವಣಿಗೆಯ ಮಧ್ಯದಲ್ಲಿ ಹಲವಾರು ಅಡ್ಡಿ ಆತಂಕಗಳು ಸಹಜ. ಅಡ್ಡಿ ಮಾತ್ರಕ್ಕೆ ನಿರುತ್ಸಾಹವನ್ನು ತಳೆದು ಕೈಕಟ್ಟಿ ಕೂರಬೇಡಿ. ಈ ಸಮಾಜವೇ ಹಾಗೆ, ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸುವುದಿಲ್ಲ, ತುಳಿಯಲು ಯತ್ನಿಸುತ್ತಿರುತ್ತದೆ. ನಿಮ್ಮ ದೃಢ ಸಂಕಲ್ಪದ ಮುಂದೆ ಯಾವುದೂ ನಿಲ್ಲುವುದಿಲ್ಲ. ಬೆಳೆಯುವತ್ತ ಸಾಗಿ. ಎಲ್ಲಿಯವರೆಗೆ ಎಂದರೆ ನಿಮ್ಮನ್ನು ತುಳಿಯಲು ಸಾಧ್ಯವಿಲ್ಲ ಅನ್ನುವವರೆಗೆ. ಯಾರಾದರೆ ನಿಮ್ಮನ್ನು ತುಳಿಯಲು ಯತ್ನಿಸಿದರೋ ಅವರೇ ನಿಮ್ಮ ನೆರಳಲ್ಲಿ ಬದುಕಲು ಸಾಲಾಗಿ ನಿಲ್ಲುವರು, ನಿಮ್ಮೆದುರು ಕೈಕಟ್ಟಿ ನಿಲ್ಲುವರು. ಇದುವೇ ಈ ಸಮಾಜ. ಹೇಗಾದರೆ ಬಿಸಿಲು ಮಳೆಗೆ ಮರವನ್ನು ಆಶ್ರಯಿಸುವರೋ ಹಾಗೆ ನಿನ್ನ ಧರ್ಮವನ್ನು ನೀನು ಪಾಲಿಸು, ನಿನ್ನ ಸತ್ಯವನ್ನು ಅನುಸರಿಸು. ನಾವು ಕಳೆದುಕೊಂಡಿರುವುದನ್ನು ಮರಳಿ ಪಡೆಯುವುದು ಎಷ್ಟು ಮುಖ್ಯವೋ ಹಾಗೆ ಇರುವುದನ್ನು ಕಾಪಾಡಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ. ಪ್ರೇಮವೆಂದರೆ ಸೌಂದರ್ಯ, ರೂಪ, ಹಣ, ಆಸ್ತಿ, ಅಂತಸ್ತಲ್ಲ. ಒಂದು ಹೃದಯಕ್ಕೆ ಇನ್ನೊಂದು ಹೃದಯ ಕೊಡುವ ನಂಬಿಕೆ ನಿಜವಾದ ಪ್ರೇಮ. ನಾವು ನಿರಂತರವಾಗಿ ಮಾಡುವ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಹಾಗೆ ಸೋಲು ಶಾಶ್ವತವಾಗಿಯೇ ಉಳಿಯುವುದಿಲ್ಲ. ಕೆಲವು ಬಾರಿ ಸಣ್ಣ ಪ್ರಯತ್ನಗಳೇ ಉನ್ನತ ಸ್ಥಾನವನ್ನು ದೊರಕಿಸಿಕೊಡುತ್ತವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.